A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾ ಸಮ್ಮೇಳನಕ್ಕೆ ತೆರಳಿದರು ಚಿಂತಾಮಣಿಯ ಶಿಕ್ಷಕರು. ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾ ಸಮ್ಮೇಳನ, ಧನ್ಯತಾ ಸಮಾರಂಭ, ಸಂಘದ ಸುವರ್ಣ ಮಹೋತ್ಸವ ಹಾಗೂ ಗುರುವಂದನಾ ಸಮಾರಂಭ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಂದು ನಡೆದಿದ್ದು, ಈ ಸಮ್ಮೇಳನದಲ್ಲಿ ಭಾಗವಹಿಸಲು ಚಿಂತಾಮಣಿಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಶಿಕ್ಷಕರು ತೆರಳಿದರು. ಸಮ್ಮೇಳನಕ್ಕೆ ತೆರಳುವ ಬಸ್ಸುಗಳಿಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಅವರು ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಅಶೋಕ್ ಕುಮಾರ್, ತಾಲೂಕು ಕಾರ್ಯದರ್ಶಿ ವಸಂತ್ ರೆಡ್ಡಿ, ಖಜಾನ್ಸಿ ಮಂಜು ಭಾರ್ಗವಿ, ಪದಾಧಿಕಾರಿಗಳಾದ ಚಂದ್ರಮ್ಮ, ವಿ ರಮೇಶ್, ಕೆ ಶಿವರಾಜ್, ಮಸ್ತಾನ್ ವಲಿ, ಜಗದೀಶ್, ವಿ ಗಂಗುಲಪ್ಪ, ಎನ್ ವೆಂಕಟಾಚಲಪತಿ, ಎಂಎ ಪ್ರಕಾಶ್, ಎಂಎಸ್ ಮಂಜುನಾಥ್, ಡಿವಿ ಶಂಕರ್ ರೆಡ್ಡಿ, ಈರಪ್ಪ ರೆಡ್ಡಿ, ಮುನಿಶಾಮಿ, ಎನ್ಕೆ ನರಸಿಂಹ, ಫಕ್ರು ಸಾಬಿ, ಡಿಎ ಲಕ್ಷ್ಮೀನಾರಾಯಣ, ರಾಮಿರೆಡ್ಡಿ, ಕೆಎಂ ವೆಂಕಟೇಶ್, ರಸಿಯಾ, ನರಸಿಂಹಯ್ಯ ಶಾಲಾ ಶಿಕ್ಷಕರ ಸಂಘ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಚಿಂತಾಮಣಿ ತಾಲೂಕಿನಿಂದ ಸುಮಾರು 3ಕ್ಕೂ ಹೆಚ್ಚು ಬಸ್ಸುಗಳಲ್ಲಿ ಈ ದಿನ ನಾವು ತೆರಳುತ್ತಾ ಇದ್ದು, ಸಮ್ಮೇಳನದಲ್ಲಿ ಇವತ್ತು ನಮ್ಮ ಅನೇಕ ಬೇಡಿಕೆಗಳು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸಾಹೇಬರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ.ಸಿ. ಸುಧಾಕರ್ ಸರ್ ಅವರ ಎಲ್ಲ ಒಂದು ಸಚಿವ ಸಂಪುಟದ ಸಹಯೋಗದಲ್ಲಿ ಈ ದಿನ ಅನೇಕ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಬೇಡಿಕೆಗಳು ಈಡೇರಿಸಿದ್ದಾರೆ. ಆದರೂ ಸಹ ಇನ್ನೂ ನಮ್ಮ CNR ತಿದ್ದುಪಡಿ ಇರ್ಬೋದು, ನಮ್ಮ ಮುಖ್ಯ ಶಿಕ್ಷಕರ ಬಡ್ತಿಗಳಿರ್ಬೋದು ಮತ್ತು ನಮ್ಮ ನಲಿಕಲಿ ರದ್ದಿರ್ಬೋದು, ಬಿಸಿಯೂಟ ಸಮಸ್ಯೆಗಳಿರ್ಬೋದು, ಈ ಎಲ್ಲ ವಿಚಾರವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು, ಮಾನ್ಯ ಉಪಮುಖ್ಯಮಂತ್ರಿಗಳನ್ನು, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ನುಕ್ಲಿ ಅವರು ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಚೇತನ್ ಅವರು ಹಾಗೂ ಎಲ್ಲ ಜಿಲ್ಲೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳ ಅಧ್ಯಕ್ಷ ಕಾರ್ಯದರ್ಶಿ ಪದಾಧಿಕಾರಿಗಳು ಹಾಗೂ ಶಿಕ್ಷಕರು ಇವತ್ತು 1 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ಬೇಡಿಕೆಗಳಿದೆ, ಆ ಬೇಡಿಕೆಗಳ ಹೋರಾಟಕ್ಕೆ ನಮ್ಮ ಹಕ್ಕೊತ್ತಾಯವನ್ನು ಇವತ್ತು ನಾವು ಮಣಿಸಲಿದ್ದೇವೆ. ಇವತ್ತು ನಮಗೆ ಆಶಾಭಾವನೆ ಇದೆ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳು ಈಡೇರಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನಿಂದ ನಾವು ಇವತ್ತು ಸಮ್ಮೇಳನಕ್ಕೆ ಹೊರಡ್ತಾ ಇದ್ದೇವೆ.